ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಅಧಿಕಾರವನ್ನು ಹಿಡಿದು 3 ವರ್ಷಗಳಾದವು. 3 ವರ್ಷಗಳಲ್ಲಿ ಪ್ರತಿಪಕ್ಷವಾದಂತಹ ಬಿಜೆಪಿ ಮತ್ತು JDS ಪ್ರತಿ ಬಾರಿಯೂ ಕೂಡ ಸರ್ಕಾರದ ಮೇಲೆ ಮಾಡ್ತಾ ಇರುವಂತಹ ಆರೋಪ, ಈ ಒಂದು ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಹಲವು ಇಲಾಖೆಗಳಲ್ಲಿ ಬಹಳಷ್ಟು ಹಗರಣಗಳು ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇತ್ತು. ಇಂಥ ಒಂದು ಭ್ರಷ್ಟಾಚಾರ ಮತ್ತು ಹಗರಣಗಳ ಪಟ್ಟಿಯ ಸೇರ್ಪಡೆಗೆ ಇದೀಗ ಮತ್ತೊಂದು ಪ್ರಕರಣ ಬರ್ತಾ ಇರುವಂಥದ್ದು, ಮತ್ತೊಂದು ಹಗರಣ ಆಗಿರುವಂಥದ್ದು ರಾಜ್ಯ ಸರ್ಕಾರದ ಒಂದು ಇಲಾಖೆಯಲ್ಲಿ. ದಟ್ ಈಸ್ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅನ್ನುವಂಥ ಒಂದು ಇಲಾಖೆ ಇದೆ. ಅದರ ಸಚಿವರು HC ಮಹದೇವಪ್ಪನವರು. ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ಇಲಾಖೆಯಿಂದ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ. ರಾಜ್ಯದಲ್ಲಿ 8 ಜಿಲ್ಲೆಗಳು, ಆಯ್ದಂತಹ 8 ಜಿಲ್ಲೆಗಳು ಅದು ಯಾವುವು ಅಂತ ಹೇಳಿದ್ರೆ ಮೈಸೂರು, ಚಾಮರಾಜನಗರ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಸೇರಿದಂತೆ 8 ಜಿಲ್ಲೆಗಳಲ್ಲಿ ಕಾಡಿನ ಅಂಚಿನಲ್ಲಿರುವಂತಹ ಆಯ್ದಂತಹ ಸಮುದಾಯಗಳು, ಅದು ಕೊರಗ, ಕಾಡು ಕುರುಬ, ಜೇನು ಕುರುಬ, ಸೋಲಿಗ, ಎರವ, ಸಿದ್ದಿ, ಗೊಂಡ, ಮಲೈಕುಡಿ ಮತ್ತು ಗೌಡಲು ಅನ್ನುವಂಥ ಆಯ್ದಂತಹ ಪರಿಶಿಷ್ಟ ವರ್ಗಗಳ ಸಮುದಾಯದವರು ಏನಿದ್ದಾರೆ, ಈ 8 ಜಿಲ್ಲೆಗಳು ಕಾಡಿನ ಅಂಚಿನಲ್ಲಿರುವಂಥವರು, ಈ ಸಮುದಾಯದವರಿಗೆ ಪೌಷ್ಟಿಕ ಆಹಾರವನ್ನು ನೀಡುವಂಥ ಒಂದು ಯೋಜನೆ. ಹೀಗಾಗಿ ಇದಕ್ಕೆ ಟೆಂಡರನ್ನು ಕರಿಬೇಕು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿತ್ತು. ಸರ್ಕಾರ ಮಾಡಿದಂಥ ಆದೇಶ ಏನು ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಆಯ್ದಿರುವಂತಹ 8 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಟೆಂಡರನ್ನು ಕರಿಬೇಕು ಅನ್ನುವಂಥ ಸೂಚನೆಯನ್ನು ಹೊರಡಿಸಿತ್ತು. ಆದರೆ ಇದು ಇಲ್ಲಿಯ ತನಕವೂ ಅನುಷ್ಠಾನಕ್ಕೆ ಬಂದಿಲ್ಲ. ಈ ಮಧ್ಯೆ ಇಲಾಖೆಯ ನಿರ್ದೇಶಕರುಗಳು, ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಅದೇನಂತ ಹೇಳಿದ್ರೆ, ಇವರು ಆಯ್ದಿದ್ದಂಥದ್ದು 8 ಜಿಲ್ಲೆಗಳು, ಆದರೆ ಅದರ ಹೊರತು ರಾಜ್ಯವ್ಯಾಪಿ ಇವರು ಟೆಂಡರನ್ನು ಕರೆಯೋದಕ್ಕೆ ಯಾರು ಕರಿಬೇಕಿತ್ತು? DC ಕರಿಬೇಕಿತ್ತು. ಇಲ್ಲೊಂದು ಕಡೆ 8 ಜಿಲ್ಲೆಗಳಲ್ಲಿ ಟೆಂಡರ್ ಕರೆದಿಲ್ಲ, ಅಲ್ಲಿನ DCಗಳು ಟೆಂಡರ್ ಕರೆದಿಲ್ಲ, ಅಲ್ಲಿರುವಂತಹ ಗುತ್ತಿಗೆದಾರರಿಗೆ ಟೆಂಡರ್ ಸಿಕ್ಕಿಲ್ಲ. ಒಟ್ಟು ಅನ್ಯಾಯ. ಫಲಾನುಭವಿಗಳಂತೂ ಇಲ್ಲವೇ ಇಲ್ಲ. ಅಂದರೆ ಈಗ ಪೌಷ್ಟಿಕ ಆಹಾರ ಯಾರಿಗೂ ಕೊಟ್ಟಿದ್ದೇ ಇಲ್ಲ, ದುಡ್ಡು ಮಾತ್ರ ಹೋಗಿದೆ. ಹೆಂಗೆ? ಇದನ್ನು ರಾಜ್ಯವ್ಯಾಪಿ ಇಲಾಖೆಯ ನಿರ್ದೇಶಕರು ಮತ್ತು ಅಧಿಕಾರಿಗಳು ಕರೆದಿರುವಂಥದ್ದು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಷ್ಟೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ. ಇದರ ನಿರ್ದೇಶಕ ಯೋಗೇಶ್ ಟಿ ಅನ್ನುವಂಥವರ ಸಾರಥ್ಯದಲ್ಲಿ ಇಷ್ಟೆಲ್ಲವೂ ಕೂಡ ನಡೆದಿರೋದು. ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಇದು ಸಚಿವರ ಕಣ್ಣು ಕಾಣಿಸ್ತಾ ಇಲ್ವಾ? ಸಚಿವರು ಇಷ್ಟು ಎಲ್ಲ ಲೂಟಿ ಹೊಡಿತಾ ಇದ್ದಾರೆ ಹಣ ಅವರ ಇಲಾಖೆಯಲ್ಲಿ. ಏನು ಕೆಲಸ ಮಾಡ್ತಾ ಇದ್ದಾರೆ? ಏನಕ್ಕೆ ಬೇಕು ನಿಮಗೆ ಪೋರ್ಟ್ಫೋಲಿಯೋ? ಏನಕ್ಕೆ ಬೇಕು ನಿಮಗೆ ಸಚಿವಗಿರಿ? ಕಾಮನ್ ಮಿನಿಮಮ್ ಕೆಲವು ವಿಚಾರಗಳನ್ನು ಕೂಡ ಸಚಿವರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅಂದರೆ ಇಲಾಖೆಯಲ್ಲಿ ಏನು ಕೆಲಸ ನಡೀತಾ ಇದೆ, ಏನು ಯೋಜನೆಗಳು ಬಂದಿದೆ, ಎಷ್ಟು ಅನುಷ್ಠಾನ ಆಗಿದ್ದಾವೆ, ಎಷ್ಟು ದುಡ್ಡು ಖರ್ಚಾಗಿದೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ತೆಗೆಸ್ಕೊಳ್ಳೋದು ಬೇಡವಾ? ಇಲಾಖೆಯಲ್ಲಿ ಅಧಿಕಾರಿಗಳು, ನಿರ್ದೇಶಕರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡೋದು ಬೇಡವಾ ಸ್ವಾಮಿ HC ಮಹದೇವಪ್ಪನವರೇ? ಬರೀ ಸಚಿವರಾಗಿ ಕೂತ್ಕೊಂಡ್ಬಿಟ್ರೆ ಸಾಕಾ? ನಿಮ್ಮ ಇಲಾಖೆ ಇರೋದೇನಕ್ಕೆ? ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಾ. ಯಾರು ಹಿಂದುಳಿದ ವರ್ಗದವರು ಏನು ಕೆಲಸ ಮಾಡ್ತಾ ಇದ್ದಾರೆ ಬಡವರ ಪರವಾಗಿ? ಹೆಸರಿಗಷ್ಟೇ, ಬಾಯಿ ಮಾತಲ್ಲಿ ಹೇಳಿಕೊಳ್ಳೋದಕ್ಕಷ್ಟೇ ನೀವು ಹೇಳುವಂಥದ್ದಷ್ಟೇ. ಏನು, ನಾವು ಬಡವರ ಪರವಾಗಿದ್ದೇವೆ, ಇದು ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಎಲ್ಲ ಲೆಕ್ಕಾಚಾರ ಪೇಪರಲ್ಲಿ ತೋರಿಸ್ತೀರಾ. ಬಿಟ್ರೆ ಆನ್ ದಿ ಫ್ಲೋರ್ ಅಥವಾ ಕೆಳಗಡೆ ನೋಡಿದ್ರೆ ಅಲ್ಲಿ ಯಾರಿಗೇನೂ ಸಿಕ್ಕಿರಲ್ಲ ನಿಮಗೆ. ಇಲ್ಲಿ 8 ಜಿಲ್ಲೆಗಳಲ್ಲಂತೂ ಕರೆದೇ ಇಲ್ಲ, ಫಲಾನುಭವಿಗಳು ಇಲ್ಲವೇ ಇಲ್ಲ. DC ಇಸ್ ನಾಟ್ ಕಾಲಿಂಗ್ ದಿ ಟೆಂಡರ್. ಅಲ್ಲಿರೋ ಗುತ್ತಿಗೆದಾರರ ಕೆಲಸ ಸಿಗ್ತಾ ಇಲ್ಲ. ನಿಮ್ಮ ಇಲಾಖೆ ನಿರ್ದೇಶಕರು, ಅಧಿಕಾರಿಗಳು ರಾಜ್ಯವ್ಯಾಪಿ ಕರ್ಕೊಂಡು ಅವ್ರ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಬಡವರು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರ ಪೌಷ್ಟಿಕ ಆಹಾರವನ್ನು ಕೊಡದೆ ಅವ್ರಿಗೆ ಹೊಟ್ಟೆ ತುಂಬಿಸ್ತಾ ಇಲ್ಲ. ಆ ಎಂಜಿಲ್ ಕಾಸನ್ನು ತಿಂದು ನಿಮ್ಮ ನಿರ್ದೇಶಕರು, ನಿಮ್ಮ ಅಧಿಕಾರಿಗಳು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ಸ್ವಾಮಿ HC ಮಹದೇವಪ್ಪನವರೇ, ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದ್ರು ಕಣ್ಣು ಮುಚ್ಕೊಂಡು ಕೂತಿದ್ದೀರಲ್ಲ, ಹೆಂಗೆ? ಈ ಕೂಡಲೇ ನೀವು ಆ ಅಧಿಕಾರಿಯನ್ನ, ಯಾರಿದ್ದಾರೆ ನಿರ್ದೇಶಕರು, ಅವರನ್ನು ಅಮಾನತು ಮಾಡಬೇಕು, ಅವರ ವಿರುದ್ಧವಾಗಿ ಕಠಿಣವಾದಂತಹ ಕ್ರಮವನ್ನು ಜರುಗಿಸಬೇಕು ಅಂತ ನಾವು ನಮ್ಮ ಸ್ಪೀಡ್ ನ್ಯೂಸ್ ಮುಖಾಂತರ ಆಗ್ರಹಿಸ್ತಾ ಇದ್ದೇವೆ. ಇದಾಗಿ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.